ಇವತ್ತೊಂದು ಸಾಧಾರಣ ಮನೆ ಕಟ್ಟೋದಕ್ಕೆ ಹೋದರೂ 15-20 ಲಕ್ಷ ಬೇಕು. ಇನ್ನೂ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಹೋದರೆ 30 ಲಕ್ಷ 50 ಲಕ್ಷ 1 ಕೋಟಿ ತನಕ ಹೋಗ್ತದೆ. ಇನ್ನೂ ಫ್ಯಾಷನಾಗಿ ಕಟ್ಟಿದವರು ಕೋಟ್ಯಾಂತರ ರೂಪಾಯಿ ಕೊಟ್ಟು ಕಟ್ಟಿಸ್ತಾರೆ. ಬಟ್ ಏನು ಅಂದರೆ ಅಷ್ಟೆಲ್ಲ ಖರ್ಚು ಮಾಡಿ ಕಟ್ಟಿದ ಮನೆಗೆ ಅಲ್ಲಿರುವಂಥ ಪೈಪ್ಲೈನ್ಗಳು, ಬಾತ್ರೂಮ್, ಕಿಚನ್, ಟಾಯ್ಲೆಟಲ್ಲಿ ಏನು ಯೂಸ್ ಮಾಡಿರ್ತಾರೆ ಸ್ಟೇನ್ಲೆಸ್ ಸ್ಟೀಲ್ಗಳದ್ದು ಹೈ ಕ್ವಾಲಿಟಿವು, ಅವೆಲ್ಲ ಕೆಡಲಾರ್ದಂಗೆ ಇರಬೇಕು, ಅವೆಲ್ಲ ಫ್ಲೋರೈಡ್ ಬರಲಾರ್ದಂಗೆ ಇರಬೇಕು ಅಂತಂದರೆ ಅದಕ್ಕೆ ಈ ಸಾಫ್ಟ್ನರ್ನ ಯೂಸ್ ಮಾಡಬೇಕು. ಈ ಸಾಫ್ಟ್ನರ್ ಯೂಸ್ ಮಾಡೋದ್ರಿಂದ ಅಷ್ಟೆಲ್ಲವೂ ಸೇಫ್ ಆಗಿರುತ್ತೆ. ಇಲ್ಲಾಂದರೆ ವರ್ಷ 6 ತಿಂಗಳಲ್ಲಿ ಮತ್ತೆ ಚೇಂಜ್ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದೇ ಸಾಫ್ಟ್ನರ್. ಇದು ಸಾಲ್ಟ್ನ ಸೆಕ್ಷನ್ ಮಾಡ್ಕೊಂತದ್ದು. ಸೆಕ್ಷನ್ ಮಾಡಿ ಅಲ್ಲೇನು ಮಾಡುತ್ತೆ, ಅದು ರೀಜನ್ರೇಷನ್ ಮಾಡ್ತದೆ. ಅದು ಮೇನ್ ಇಂಪಾರ್ಟೆಂಟ್ ಅಂದರೆ ಇದೇ ನೋಡಿ, ಉಪ್ಪಿಂದು ಈಗ ಸೆಕ್ಷನ್ ಮಾಡ್ಕೊಂಡು ಆ ಫಿಲ್ಟರ್ ಒಳಗೆ ಬರ್ತದೆ. ಈಗ ಇದು ರೀಜನ್ರೇಷನ್ ಮಾಡ್ತಾ ಇದೆ. ಈಗ ನೋಡಿದ್ರಲ್ಲ, ಈ ಥರ ಸಾಫ್ಟ್ನರ್ಗಳು ಮತ್ತು ಕಮರ್ಷಿಯಲ್ RO ಪ್ಲ್ಯಾಂಟ್ಗಳು ಮತ್ತು ಮನೆಗೆ ಉಪಯೋಗಿಸುವಂಥ RO ಫಿಲ್ಟರ್ಗಳು ಮತ್ತು ಮನೆಗೆ ಉಪಯೋಗಿಸುವಂಥ ಬ್ಯಾಟ್ರಿ ಇನ್ವರ್ಟರ್ಗಳು ನಮ್ಮಲ್ಲಿ ಲಭ್ಯವಿರುತ್ತದೆ. ಅದು ಕೂಡ ಮಂತ್ಲಿ EMI ಆಪ್ಷನ್ನೇ ಸಿಗುತ್ತೆ. ಅಂದರೆ ತಿಂಗಳ ಕಟ್ಟುವಂಥದ್ದು. ಒಂದು 50% ಡೌನ್ ಪೇಮೆಂಟು, ರಿಮೈನಿಂಗ್ ಅಮೌಂಟ್ನ EMI ಆಪ್ಷನ್ನ ನಾವು ಮಾಡಿಕೊಡ್ತಾ ಇದ್ದೀವಿ. ಮನೆಗೆ ಯಾರಿಗಾದರೂ ಅವಶ್ಯಕತೆ ಇತ್ತು ಅಂದರೆ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.